ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಭಾರತೀಯ ನೌಕಾಪಡೆಯ ಅಂಡರ್ ವಾಟರ್ ಯುದ್ಧ ಸಾಮರ್ಥ್ಯವನ್ನು ಇನ್ನಷ್ಟು ಬಲಪಡಿಸುವ ದಿಶೆಯಲ್ಲಿ ಹೊಸ ಪೀಳಿಗೆಯ ಅಣುಶಕ್ತಿ ಚಾಲಿತ ಆಕ್ರಮಣಕಾರಿ ಜಲಾಂತರ್ಗಾಮಿಗಳನ್ನು ಅಭಿವೃದ್ಧಿಪಡಿಸುವ ಮಹತ್ವಾಕಾಂಕ್ಷಿ ಯೋಜನೆಗೆ ಚಾಲನೆ ದೊರೆತಿದೆ. ಇವುಗಳನ್ನು ತಾತ್ಕಾಲಿಕವಾಗಿ ಪ್ರಾಜೆಕ್ಟ್ 77 ಕ್ಲಾಸ್ ಎಂದು ಕರೆಯಲಾಗುತ್ತಿದೆ. ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ದಾಖಲೆಗಳ ಪ್ರಕಾರ ಈ ಜಲಾಂತರ್ಗಾಮಿಗಳು ಸೈಲೆಂಟ್ ಮೋಡ್ನಲ್ಲಿ ಗರಿಷ್ಠ 25 ನಾಟ್ಸ್ ವೇಗ ತಲುಪುವಂತೆ ವಿನ್ಯಾಸಗೊಳಿಸಲಾಗುತ್ತಿದೆ. ಇದು ಅಮೆರಿಕದ ಪ್ರಸಿದ್ಧ ವರ್ಜಿನಿಯಾ ಕ್ಲಾಸ್ ಸಬ್ಮರೀನ್ಗಳಿಗೆ ಸಮಾನ ಹಾಗೂ ಚೀನಾದ ಟೈಪ್ 095 ಕ್ಲಾಸ್ಗಿಂತ ಹೆಚ್ಚು ಮುಂದುವರಿದವುಗಳೂ ಆಗಿದೆ. ಈ ಯೋಜನೆಯ ಹೃದಯದಲ್ಲಿ ಅಳವಡಿಸಿರುವುದು ಆಧುನಿಕ ನ್ಯೂಕ್ಲಿಯರ್ ಎಲೆಕ್ಟ್ರಿಕ್ ಪ್ರೊಪಲ್ಷನ್ NEP ವ್ಯವಸ್ಥೆ. ಅಣು ಇಂಧನದ ದೀರ್ಘಾಯುಷು ಹಾಗೂ ಎಲೆಕ್ಟ್ರಿಕ್ ಡ್ರೈವ್ನ ಶಾಂತ ಕಾರ್ಯವೈಖರಿಯನ್ನು ಸಮನ್ವಯಗೊಳಿಸುವ ಈ ಹೈಬ್ರಿಡ್ ತಂತ್ರಜ್ಞಾನ ಜಲಾಂತರ್ಗಾಮಿಗೆ ಅತ್ಯಲ್ಪ ಶಬ್ದದೊಂದಿಗೆ ಕಾರ್ಯನಿರ್ವಹಿಸುವ ಸಾಮರ್ಥ್ಯ ನೀಡುತ್ತದೆ. ಸೈಲೆಂಟ್ ಮೋಡ್ ಅಂದರೆ ಏನು? ಶತ್ರುಗಳ ಪತ್ತೆ ತಪ್ಪಿಸಲು ಅತ್ಯಂತ ಗುಪ್ತವಾಗಿಯೇ ಕಾರ್ಯಾಚರಿಸಲು ಸಬ್ಮರೀನ್ಗಳಿಗೆ ಇದು ಜೀವಾಳ. ಈ ಮೋಡ್ನಲ್ಲೇ 25 ನಾಟ್ಸ್ ವೇಗವನ್ನು ಕಾಯ್ದುಕೊಳ್ಳುವುದು ಜಗತ್ತಿನಲ್ಲೇ ಅತ್ಯಾಧುನಿಕ ನೌಕಾಪಡೆಯಾದ ಅಮೆರಿಕ ನೌಕಾಪಡೆಗೆ ಮಾತ್ರ ಸಾಧ್ಯವಾಗಿದೆ. ಇದೀಗ ಅದೇ ಮಟ್ಟಕ್ಕೆ ಭಾರತ ಕೂಡ ಕಾಲಿಡುತ್ತಿದೆ. ಇನ್ನೂ ಒಂದು ಪ್ರಮುಖ ಅಂಶವೇನೆಂದರೆ ಡ್ಯುಯಲ್ ಪ್ರೊಪಲ್ಷನ್ ವ್ಯವಸ್ಥೆ. ಅಂದರೆ ಅಗತ್ಯವಿದ್ದರೆ ಸಾಮಾನ್ಯ ಇಂಧನ ಚಾಲನೆಯಿಂದ 30 ನಾಟ್ಸ್ಗಿಂತ ಹೆಚ್ಚು ವೇಗ ತಲುಪಲು ಸಹ ಸಾಮರ್ಥ್ಯವಿರುತ್ತದೆ. ಗುಪ್ತ ಕಾರ್ಯಾಚರಣೆಗಳಲ್ಲಿ ಸೈಲೆಂಟ್ ಮೋಡ್ ಬಳಸುವಂತೆಯೇ ತುರ್ತು ಸಂದರ್ಭಗಳಲ್ಲಿ ವೇಗದ ದಾಳಿ ನಡೆಸಲು ಸಹಾಯ ಮಾಡುವ ವ್ಯವಸ್ಥೆ ಇದಾಗಿದೆ. ಇಂದಿನ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಚೀನಾದ ಪೀಪಲ್ಸ್ ಲಿಬರೇಷನ್ ಆರ್ಮಿ ನೇವಿ ತನ್ನ ನೌಕಾ ಶಕ್ತಿಯನ್ನು ವೇಗವಾಗಿ ವಿಸ್ತರಿಸುತ್ತಿದೆ. ಚೀನಾದ ಟೈಪ್ 093B ಶಾಂಗ್ ಕ್ಲಾಸ್ ಜಲಾಂತರ್ಗಾಮಿಗಳು ಬಲಿಷ್ಠವಾಗಿದ್ದರೂ ಭಾರತದ P-77 ನಿರೀಕ್ಷಿತ ಸಾಮರ್ಥ್ಯವು ಅದಕ್ಕಿಂತ ಗುಣಾತ್ಮಕ ಮುನ್ನಡೆ ಸಾಧಿಸಲಿದೆ ಎಂದು ತಜ್ಞರು ಅಂದಾಜಿಸುತ್ತಿದ್ದಾರೆ. ಮುಂದಿನ ದಶಕದಲ್ಲಿ ಚೀನಾ ಯಾವುದೇ ಭಾರೀ ತಾಂತ್ರಿಕ ಕ್ರಾಂತಿ ಸಾಧಿಸದ ಹೊರತು ಭಾರತದ P-77 ಕ್ಲಾಸ್ ಸಬ್ಮರೀನ್ಗಳು ಟೈಪ್ 093B ಹಾಗೂ ಟೈಪ್ 095ಗಿಂತಲೂ ಹೆಚ್ಚು ಸಾಮರ್ಥ್ಯ ತೋರಲು ಸಾಧ್ಯತೆ ಇದೆ. ಹಿಂದೂ ಮಹಾಸಾಗರದಲ್ಲಿ ಚೀನಾದ ಪ್ರಾಬಲ್ಯ ಹೆಚ್ಚುತ್ತಿರುವುದನ್ನು ತಡೆಗಟ್ಟಲು, ಸಮುದ್ರ ಮಾರ್ಗಗಳನ್ನು ಭದ್ರಗೊಳಿಸಲು ಹಾಗೂ ದೇಶದ ನೌಕಾ ಹಿತಾಸಕ್ತಿಗಳನ್ನು ರಕ್ಷಿಸಲು ಈ ಯೋಜನೆ ನಿರ್ಣಾಯಕವಾಗಲಿದೆ. ಒಟ್ಟಾರೆ ಪ್ರಾಜೆಕ್ಟ್ 77 ಅಣುಶಕ್ತಿ ಚಾಲಿತ ಜಲಾಂತರ್ಗಾಮಿಗಳು ಭಾರತೀಯ ನೌಕಾಪಡೆಗೆ ಗೇಮ್ ಚೇಂಜರ್ ಆಗಲಿವೆ. ಅಮೆರಿಕದ ವರ್ಜಿನಿಯಾ ಕ್ಲಾಸ್ ಮಟ್ಟದ ಸಾಮರ್ಥ್ಯವನ್ನು ತಲುಪಿ ಚೀನಾದ ಪ್ರಸ್ತುತ ತಂತ್ರಜ್ಞಾನದ ಮೇಲೆ ಮೇಲುಗೈ ಸಾಧಿಸುವ ಮೂಲಕ ಭಾರತವನ್ನು ಇಂಡೋ ಪೆಸಿಫಿಕ್ ಸಮುದ್ರ ಪ್ರದೇಶದಲ್ಲಿ ಬಲಿಷ್ಠ ನೌಕಾಶಕ್ತಿಯಾಗಿ ಸ್ಥಾಪಿಸಲಿದೆ. ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ.